ನೋಡಿ, ಯಾರಾದರೂ ಕರೆಕ್ಟಾಗಿ ಇನ್ಸ್ಟಾಲೇಷನ್ ಮಾಡಿದರೆ ಈ ಪ್ಯಾನೆಲ್ಗಳು ಈ ಥರ ಹಾರ್ತಿತ್ತ, ಅವರ 25 ವರ್ಷ ಎಲೆಕ್ಟ್ರಿಸಿಟಿ ಬಿಲ್ ಕಡಿಮೆ ಮಾಡುವ ಇನ್ವೆಸ್ಟ್ಮೆಂಟ್ ಹಾಳಾಗ್ತಿತ್ತ. ಇಲ್ಲಿ ಪ್ರಾಬ್ಲಮ್ ಸೋಲಾರ್ ಪ್ಯಾನೆಲ್ ಕಂಪ್ನಿದಲ್ಲ, ಆದರೆ ಸ್ಟ್ರಕ್ಚರು ಮತ್ತು ಇನ್ಸ್ಟಾಲೇಷನ್ದು. ಸೋಲಾರ್ ಸ್ಟ್ರಕ್ಚರನ್ನು 3 ವೆರೈಟಿಯ ಮೆಟೀರಿಯಲಲ್ಲಿ ರೆಡಿ ಮಾಡಬಹುದು. ಒಂದು MS, ಎರಡನೇದು GI ಮತ್ತು ಮೂರನೇದು HDGI. HDGIನೇ ಉತ್ತಮ, ಯಾಕಂದರೆ ನೋ ರಸ್ಟ್, ನೋ ಟೆನ್ಷನ್. ಸೋಲಾರ್ ಸ್ಟ್ರಕ್ಚರ್ ಮೇಲೆ ವೆಲ್ಡಿಂಗ್ ಮಾಡಬಾರ್ದು, ಯಾಕಂದರೆ ಲಾಂಗ್ ಟರ್ಮಲ್ಲಿ ರಸ್ಟ್ ಆಗುವ ಮತ್ತು ಸ್ಟ್ರಕ್ಚರ್ ವೀಕ್ ಆಗುವ ಸಾಧ್ಯತೆ ಇರುತ್ತದೆ. ಕಸ್ಟಮರ್ಗೆ ಇಲ್ಲಿ ಲಾಸ್ ಆಗಿದ್ದ ಕಾರಣ ಮೇ ಬಿ ಅವ್ರಿಗೆ ಕಡಿಮೆ ನಾಲೆಜ್ ಇರಬಹುದು, ಅಥವಾ ಲೋಯೆಸ್ಟ್ ಸೋಲಾರ್ ಕೋಟ್ ಸೆಲೆಕ್ಟ್ ಮಾಡಿರೋ ಕಾರಣದಿಂದ ಕೂಡ ಆಗಿರಬಹುದು. ನಾವು V16 ಸೋಲಾರ್ ಸೊಲ್ಯೂಷನ್ ನಟ್ಟು ಬೋಲ್ಟ್ ಇರುವ GI ಮೇಲೆ ಪೌಡರ್ ಕೋಟಿಂಗ್ ಮಾಡಿರುವ ಸ್ಟ್ರಕ್ಚರನ್ನು ಉಪಯೋಗಿಸ್ತಾ ಇದ್ದೀವಿ. GI ಸ್ಟ್ರಕ್ಚರ್ ಮೇಲೆ ಉತ್ತಮವಾದ ಪೌಡರ್ ಕೋಟಿಂಗ್ ಮಾಡಿದ್ರೆ ಸ್ಟ್ರಕ್ಚರ್ ಲೈಫ್ ಮಿನಿಮಮ್ 30 ವರ್ಷ ಬರುತ್ತೆ. ನಮ್ಮ ಸ್ಟ್ರಕ್ಚರ್ 160 ಕಿಲೋಮೀಟರ್ ಗಾಳಿ ಬಂದರೂ ಸ್ಟ್ರಾಂಗ್ ಆಗಿ ನಿಲ್ಲುತ್ತದೆ. ನೀವು ಬೆಂಗಳೂರಲ್ಲಿ ನಿಮ್ಮ ಮನೆಗೆ ಸೋಲಾರ್ ಪವರ್ ಪ್ಲ್ಯಾಂಟ್ ಹಾಕಿಸ್ಬೇಕು ಅಂದರೆ ಒಂದೇ ಒಂದು ಸತಿ ನಮ್ಮ ಆಫೀಸ್ಗೆ ಬನ್ನಿ. ನಿಮಗೋಸ್ಕರ ಬೆಸ್ಟ್ ಸೋಲಾರ್ ಸೊಲ್ಯೂಷನ್ನು ಫ್ರೀಯಾಗಿ ರೆಡಿ ಮಾಡಿಕೊಡ್ತೀನಿ. ಅಥವಾ ನಿಮಗೆ ಟೈಮ್ ಇಲ್ಲ, ನಾನು ನಿಮ್ಮ ಮನೆಗೆ ಬರಬೇಕು ಅಂದರೆ ನನ್ನ ಸೈಟ್ ವಿಸಿಟ್ ಚಾರ್ಜಸ್ ಬಂದುಬಿಟ್ಟು 1500 ರೂಪೀಸ್ ಆಗುತ್ತೆ. ನೀವು ಯೋಚನೆ ಮಾಡ್ತಿರ್ಬೋದು, ಅಯ್ಯೋ ಎಲ್ಲರೂ ಫ್ರೀಯಾಗಿ ಸೋಲಾರ್ ಸೈಟ್ ವಿಸಿಟ್ ಮಾಡ್ತಾರಲ್ಲ, ಇವನೇನಪ್ಪ 1500 ರೂಪಾಯಿ ಕೇಳ್ತಾ ಇದ್ದಾನೆ ಅಂತ. ಈ 1500 ರೂಪಾಯಿಂದ ನೀವು ಲ್ಯಾಕ್ಸ್ ಟುಗೆದರ್ ಸೇವ್ ಮಾಡ್ಬೋದು. ಟ್ರಸ್ಟ್ ಮೀ, ಯು ಆರ್ ಇನ್ ಅ ಸೇಫ್ ಹ್ಯಾಂಡ್. ನಮ್ಮ ಲೊಕೇಶನ್ಗೋಸ್ಕರ ಡಿಸ್ಕ್ರಿಪ್ಷನ್ ನೋಡಿ, ಅಥವಾ ಗೂಗಲ್ ಮೈ ಬಿಸ್ನೆಸ್ಸಲ್ಲಿ V16 ಸೋಲಾರ್ ಸೊಲ್ಯೂಷನ್ ಅಂತ ಟೈಪ್ ಮಾಡಿ.